ಸಿನಿಮಾಗಳಲ್ಲಿ ಬರುವ ಸಾಹಸಮಯ ದೃಶ್ಯಗಳನ್ನ ನೋಡಿ ಎಲ್ಲರೂ ರೋಮಾಂಚನಕ್ಕೊಳಗಾಗ್ತಾರೆ. ಕೆಲವರು ಅದೇ ರೀತಿ ಮಾಡೋಕೆ ಹೊರಟು ಬಿಡ್ತಾರೆ. ಇದರಲ್ಲಿ ಕೆಲವರು ಯಶಸ್ವಿಯಾದ್ರೆ ಇನ್ ಕೆಲವರು ಅಪಘಾತಕ್ಕೊಳಗಾಗಿ ಕೈಕಾಲು ಮುರಿದುಕೊಳ್ತಾರೆ. ಆದ್ರೆ ಮೈಸೂರಿನ ಹುಣಸೂರು ಗ್ರಾಮದ ಸಂತೋಷ್ ಯಶಸ್ವಿಯಾಗಿದ್ದಾರೆ. ಚಿಕ್ಕಂದಿನಿಂದಲೇ ಸಂತೋಷ್ಗೆ ರವಿಚಂದ್ರನ ಸಿನಿಮಾ ಅಂದ್ರೆ ಬಹು ಇಷ್ಟ. ಅದರಲ್ಲಿ ಬರುವ ಬೈಕ್ ಸ್ಟಂಟ್ಗಳಂತೂ ತುಂಬಾನೇ ಖುಷಿ ಕೊಡ್ತಿತ್ತಂತೆ. ಹೀಗಾಗಿ ಅವರು ಅದೇ ರೀತಿ ಬೈಕ್ ಸವಾರಿ ಮಾಡೋಕೆ ಪ್ರಯತ್ನಿಸಿದ್ದಾರೆ. ಹಲವು ದಿನಗಳ ಪರಿಶ್ರಮದ ಬಳಿಕ ಯಶಸ್ವಿ ಕೂಡ ಆಗಿದ್ದಾರೆ. ಈಗ ಇವರು ಬೈಕ್ ಮೇಲೆ ನಿಂತು ನಿರ್ಭೀತಿಯಿಂದ ಚಲಾಯಿಸೋದನ್ನ ಕಲಿತಿದ್ದಾರೆ. SSLC ವರೆಗೆ ಕಲಿತಿರುವ ಸಂತೋಷ್ ಬೈಕ್ ಅಂದ್ರೆ ಪಂಚಪ್ರಾಣ. ಬೈಕ್ ಮೆಕ್ಯಾನಿಕ್ ಆಗಿರುವ ಈತ ಸುಲಭವಾಗಿ ಬೈಕ್ ಮೇಲೆ ನಿಂತು 70 ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡ್ತಾನೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾವಿರಾರು ವಾಹನಗಳು ಸಂಚರಿಸ್ತಾ ಇದ್ರೂ ಕೂಡ ಬೈಕ್ ನಲ್ಲಿ ಈ ಕಸರತ್ತನ್ನ ಪ್ರದರ್ಶಿಸುತ್ತಾರೆ. ನನಗೆ ಚಿಕ್ಕ ವಯಸ್ಸಿಂದ ರವಿಚಂದ್ರನ್ ಫಿಲಮ್ ಮತ್ತೆ ಜಾಕಿ ಚಾನ್ ಫಿಲಮ್ಗಳು ನೋಡಿ ಆ ಸ್ಟೆಂಟಿಂಗ್ ಮತ್ತೆ ಅದೆಲ್ಲ ನೋಡಿ ನನಗೆ ಚಿಕ್ಕ ವಯಸ್ಸಿನ ಒಳಗಡೆನೆ ಹೀರೋ ತರ ಬೆಳೆಸ್ಕೊಂಡಿದ್ದೀನಿ. ಅದರಿಂದ ಮೊದಲಿಂದ ಏನಾದ್ರು ಮಾಡ್ಬೇಕು, ಇರೋ 3 ದಿನ ಏನಾದ್ರು ಸಾಧಿಸಿ ಸಾಯ್ಬೇಕು ಅನ್ನೋದೇ ನನ್ನ ಆಸೆ. ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ದೀರಾ, ಏನ್ ಮಾಡಕ್ ಹೋದ್ರು ಎಲ್ಲಾದ್ರಲ್ಲೂ ಇದೇ ಇರ್ತದೆ. ಆದ್ರಿಂದ ಸಾಧ್ಯವಾದಷ್ಟು ನಾವೇನೋ ಹೊಸದಾಗಿ ಮಾಡೋಣ ಅಂತ ಈ ಪ್ರಯತ್ನ ಮಾಡಿದೆ. ಮತ್ತೆ ನಮ್ಮ ಎಲ್ಲ ಸ್ನೇಹಿತರುಗಳು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತೆ ನಮ್ಮ ತಂದೆಯವರು ನನಗೆ ಮೇನ್, ನಮ್ಮ ತಂದೆಯವರಿಂದಾನೇ ನಾನು ಫಸ್ಟ್ ಈ ಮನಸ್ಸಲ್ಲಿ ನನಗೆ ಈ ಧೈರ್ಯ ಬರೋಕ್ ಸಾಧ್ಯ. ಮಾನ್ ಸಾಧನೆ ಕರಗತ ಮಾಡ್ಕೊಂಡಿದ್ದಾರೆ ಅವರು ಇದನ್ನ ಬೈಕ್ ರೈಡಿಂಗ್ ನಲ್ಲಿ. ದೇವರು ಮುಂದೆ ಯಶಸ್ಸು ಕೊಡ್ಲಿ ಅಂತ ಮಾಮೂಲಿಯಾಗಿ ಇವತ್ತಿನ ಕಾಲದಲ್ಲಿ ಓಡಿಸೋದೇ ಕಷ್ಟ, ಈ ಜನಜಂಗುಳಿ ಟ್ರಾಫಿಕ್ ನಲ್ಲಿ ಓಡಿಸೋದೇ ಕಷ್ಟ. ಅದೇ ರೀತಿ ಬೈಕ್ ಮೇಲೆ ನಿಂತ್ಕೊಂಡು ಕೈ ಸಹಾಯ ಇಲ್ದೇನೆ ಓಡಿಸೋದು ಬಹಳ ಕಷ್ಟನೇ. ಅದು ಒಂದು ಸಾಧನೆ ಸರಿ ಅದು.